Good morning, students. Welcome to the Royal Palace PU College online classes. So, in last class, we have discussed about the basic concept of chemistry, chapter 1. So, in that, now importance and scope ಬಗ್ಗೆ ನೋಡಿದ್ದೀವಿ. So, importance and scope of the chemistry and what actually chemistry, and also we have studied about the importance, and also we have discussed about the definitions of chemistry, and also the nature of matter. So what actually matter, along with the examples. So matter antandre, so matter is a one which has definite mass and which occupies space. ಸೊ ಯಾವುದೇ ಒಂದು ವಸ್ತುವನ್ನು ನಾವು ತೆಗೆದುಕೊಂಡಾಗ ಆ ವಸ್ತುವಿಗೆ ತನ್ನದೇ ಆದ ಒಂದು ರಾಶಿ ಇರುತ್ತೆ, ದ್ಯಾಟ್ ವಿಲ್ ಅಕ್ಯುಪೈ ಸಮ್ ಸ್ಪೇಸ್. ಸೊ ದ್ಯಾಟ್ ನಾವು ಅದನ್ನು ಒಂದು ವಸ್ತುವನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಸೊ ತನ್ನದೇ ಆದ ಒಂದು ಜಾಗವನ್ನು ಆವರಿಸಿಕೊಳ್ಳುವಂಥ ಒಂದು ವಸ್ತುವಿಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಈ ಮ್ಯಾಟರ್ ಬಗ್ಗೆ ಇಂಟ್ರ್ಯಾಕ್ಷನ್ಸ್, ಕಾಂಪೋಸಿಷನ್ಸ್, ಸೊ ಮ್ಯಾಟರ್ ಆ್ಯಕ್ಚುಲಿ ಏನೇನು ಮಿಡಪ್ ಆಗಿರುತ್ತೆ, ಸೊ ಇನ್ ವಾಟ್ ಪ್ರಪೋರ್ಷನ್ ದ ಆಟಮ್ಸ್ ಆರ್ ಆರ್ಗನೈಸ್ಡ್, ಅರೇಂಜ್ಡ್, ಸೊ ಇವೆಲ್ಲವುಗಳನ್ನು ನಾವು ಸ್ಟಡಿ ಮಾಡುವಂಥ ಒಂದು ವಿಭಾಗವನ್ನು ನಾವು ರಸಾಯನಶಾಸ್ತ್ರ ಅಂತ ಹೇಳ್ತೀವಿ ಅಂಥೇಳಿ. ಸೊ ಮ್ಯಾಟರ್ ಡೆಫಿನೇಷನ್ ನೋಡಿದ್ದೀವಿ. ಸೊ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ. ಸೊ ಮ್ಯಾಟರ್ಸ್ ಆರ್ ಎನಿಥಿಂಗ್, ಸೊ ಯಾವ್ದು ಬೇಕಾದ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಸ್ತುಗಳನ್ನು ನಾವು ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಆಲ್ಸೋ ಫಾರ್ಮ್ಸ್ ಆಫ್ ದಿ ಮ್ಯಾಟರ್ಸ್ ಅಂಥೇಳಿ. ಸೊ ಯಾವ್ಯಾವ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಮೇನ್ಲಿ 3 ಟೈಪ್ಸ್ ಅಂತ ಹೇಳಿದ್ವಿ: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸೊ ಇವು ಫಾರ್ಮ್ಸ್ ಆಫ್ ದಿ ಮ್ಯಾಟರ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಇವು ಎದ್ರ ಆನ್ ದಿ ವಾಟ್ ಬೇಸಿಸ್ ದೇ ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಅಂತಂದರೆ, ಸೊ ಮೇನ್ಲಿ ಬೇಸ್ಡ್ ಆನ್ ದಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್ದಲ್ಲಿ ಸೊ 3 ರೂಪದಲ್ಲಿ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ, ಆಟಮ್ಸ್ ಇದ್ದೇ ಇರುತ್ತೆ. ಸೊ ಅವುಗಳ ಒಂದು ಜೋಡಣೆ ಮೇಲೆ ನಾವು ಏನಪ್ಪ ಅಂದರೆ ಈ 3 ರೂಪಗಳಲ್ಲಿ ಮ್ಯಾಟ್ರಸ್ಸು ಕಾಣಿಸ್ತಕ್ಕಂಥದ್ದು ಒಂದು ವಿಷಯ ಸಂಗತಿಯಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ ಅಂತ ಹೇಳ್ತೀವಿ. ಸೊ ಮುಂದುವರಿದು, ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ದೇ ಆರ್ ದಿ ಇಂಟರ್ ಕನ್ವರ್ಟೇಬಲ್. ದೇ ಆರ್ ಇಂಟರ್ ಕನ್ವರ್ಟೇಬಲ್. ಸೊ ಇಂಟರ್ convertible by changing the temperature and some conditions, temperature, pressures. ಸೊ ಯಾವ ರೀತಿಯೂ ಒಂದಕ್ಕೊಂದು ಇಂಟರ್ ಕನ್ವರ್ಟ್ ಆಗುತ್ತೆ ಅಂಥೇಳಿ. ಸೊ ದಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ದ ಟೆಂಪ್ರೇಚರ್ ಫ್ಯಾಕ್ಟರ್. ಸೊ ದೇ ಆರ್ ಗೋಯಿಂಗ್ ಟು ಇಂಟರ್ ಕನ್ವರ್ಟ್ ಅಂತ ಹೇಳ್ಬೋದು. ಸೊ ಟೆಂಪ್ರೇಚರ್, ಪ್ರೆಷರ್ ಇವನ್ನೆಲ್ಲ ಒಂದು ಫ್ಯಾಕ್ಟರ್ಸ್ಗಳನ್ನು ನಾವು ಬದಲಾವಣೆ ಮಾಡಿದರೆ ನಾವೇನಪ್ಪ ಅಂದರೆ ಇವು 3 ವಿಧಗಳು ಇಂಟರ್ ಕನ್ವರ್ಟೇಬಲ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹಿಯರ್, ಸೊ ನೋಡ್ರಿ ಸಾಲಿಡ್ ಅಂಥೇಳಿ, ಈ ಸಾಲಿಡನ್ನು ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆಗುತ್ತೆ. ಸೊ ಯಾವಾಗ ಅಂತಾರೆ, ವೆನ್ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಟೆಂಪ್ರೇಚರ್. ಸೊ ಈಸಿ, ನಾವು ಸಾಲಿಡನ್ನು ತಗೊಂಡು, so when we are going to apply the temperature for that solid, the solid automatically melts. ಸೊ ಇಲ್ಲಿ ನೋಡ್ರಿ, ಸಾಲಿಡ್ಗೆ ನಾವು ಟೆಂಪ್ರೇಚರ್ ಅಪ್ಲೈ ಮಾಡಿದರೆ ಸಾಲಿಡ್ ಏನಾಗುತ್ತೆ, ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ಸಾಲಿಡ್ ಈಸ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್. ಸೊ ಇಲ್ಲಿ ಇಂಟರ್ ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಜಸ್ಟ್ ಬೈ ಚೇಂಜಿಂಗ್ ದಿ ಟೆಂಪ್ರೇಚರ್ ದ ಸಾಲಿಡ್ ಈಸ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್. ಸೊ ವಾಟ್ ಹ್ಯಾಪನ್, ದ ಸಾಲಿಡ್ ಮೆಲ್ಟ್ಸ್ ಇನ್ ಟು ವಾಟ್ ಹಿಯರ್, ಲಿಕ್ವಿಡ್. And again if you go on increase the temperature, so liquid ಅನ್ನು ನಾವೇನಪ್ಪ ಅಂದರೆ ಮತ್ತೆ ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಸೊ ಲಿಕ್ವಿಡ್ ಏನಕ್ಕೆ ಕನ್ವರ್ಟ್ ಆಗುತ್ತೆ ಅಂತಾರೆ, ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ನೆಕ್ಸ್ಟು ಅದೇ ಗ್ಯಾಸನ್ನು ನಾನು ಏನು ಮಾಡ್ತೀನಿ ಅಂತಾರೆ ಕೂಲ್ ಮಾಡಿದರೆ ಸೊ ಗ್ಯಾಸ್ ವಿಚ್ ಈಸ್ ಲಿಕ್ವಿಫೈಡ್. ಸೊ ಗ್ಯಾಸ್ ಏನಾಗುತ್ತೆ ಅಂದರೆ ಲಿಕ್ವಿಡಾಗಿ ಕನ್ವರ್ಟ್ ಆಗುತ್ತೆ, ಲಿಕ್ವಿಫೈಡ್ ಐ ಮೀನ್ ಸೊ ದ್ಯಾಟ್ ಕನ್ವರ್ಟೆಡ್ ಇಂಟು ವಾಟರ್ ಲಿಕ್ವಿಡ್ ಬೈ ಕೂಲಿಂಗ್. ಸೊ ಇಫ್ ಯು ಡಿಗ್ರೀಸ್ ಅಗೇನ್, ಸೊ ಇಲ್ಲಿ ನೋಡ್ರಿ ಎರಡು ಏನಪ್ಪ ಅಂದರೆ ಎರೋ ಮಾರ್ಕ್ ಆಗಿದೆ, ಸೊ ದ್ಯಾಟ್ ಇಂಡಿಕೇಟ್ಸ್ ವಾಟ್ ಇಸ್ ರಿವರ್ಸಿಬಲ್. ನಾವು ಹಿಯರ್ ಆಲ್ಸೋ ಸೇಮ್ ಥಿಂಗ್, ಯಾವಾಗ ಗ್ಯಾಸನ್ನು ಕೂಲ್ ಮಾಡ್ತೀವಿ ಅವಾಗ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ. ಸೊ ಲಿಕ್ವಿಡ್ ಅಗೇನ್ ವೆನ್ ವಿ ಆರ್ ಗೋಯಿಂಗ್ ಟು ಕೂಲ್, ಸೊ ದ್ಯಾಟ್ ವಿಲ್ ಸಾಲಿಡಿಫೈಸ್ ಇನ್ ಟು ವಾಟ್ ಹಿಯರ್ ಸಾಲಿಡ್ ಅಂತ ಹೇಳ್ತೀವಿ. ಸೊ ನಾವು ಈಗ ಇವು ಮೂರು ಐ ಮೀನ್ these three states of the matters which are interconvertible, so based on the factor that is temperature and pressures, so these three forms are interconvertible anteli. Simple. Solid, when we are going to increase the temperature, the solid that will melts, so that gives what here liquid. And also when we are going to apply the temperature for the liquid, we know that, so that will start vaporizes. Nodri liquid ge when we are going to apply the temperature, when we are going to increase the temperature, so the liquid will start what here vaporizes to give what here gas, avi agakutte liquid. So again when we are going to cool, I mean gas is converted into liquid, that means gas that will liquefy to give what here liquid under a cool, so that will undergo solidifies, that gives what here solid. So these three forms are interconvertible anta helabodu. So now let us move for the matter can be classified into mainly two types. Matter classified into two types. So ಮ್ಯಾಟರ್ ಅಂತಂದರೆ ಏನು ಅಂತ ನೋಡಿದ್ದೀವಿ. ಸೊ ಮ್ಯಾಟರ್ ಫಾರ್ಮ್ಸನ್ನು ನೋಡಿದ್ದೀವಿ. ಸೊ ಮ್ಯಾಟರ್ ಯಾವ ರೀತಿ ಇಂಟರ್ ಕನ್ವರ್ಟೇಬಲ್ ಅಂತ ಹೇಳಿ ನೋಡಿದ್ದೀವಿ. ಸೊ ದೆನ್ ಮ್ಯಾಟರ್ ಕ್ಲಾಸಿಫೈಡ್ ಇನ್ ಟು ಮೇನ್ಲಿ ಟೂ ಟೈಪ್ಸ್. ದ ಫಸ್ಟ್ ಈಸ್ ಪ್ಯೂರ್ ಸಬ್ಸ್ಟನ್ಸ್ ಅಂತೇಳಿ, ಪ್ಯೂರ್ ಸಬ್ಸ್ಟನ್ಸ್. ಸೊ ಸೆಕೆಂಡ್ ಒನ್ ಈಸ್ ಪ್ಯೂರ್ ಸಬ್ಸ್ಟನ್ಸ್, ಸೊ ದಟ್ ಈಸ್ ಮಿಕ್ಚರ್ ಅಂತೇಳಿ. ಸೊ ಮ್ಯಾಟರನ್ನು ಎರಡು ಥರನಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದು. ಸೊ ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಇನ್ನೊಂದು ಏನಪ್ಪ ಅಂತಂದರೆ ಮಿಕ್ಚರ್ಸ್ ಅಂತೇಳಿ. ಸೊ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಮತ್ತೆ ಎರಡು ರೀತಿ ಬರುತ್ತೆ. ಸೊ ಒಂದು ಎಲಿಮೆಂಟ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್. ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಅಂತೇಳಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ವಾಟ್ ಯು ಮೀನ್ ಬೈ ಪ್ಯೂರ್ ಮಿಕ್ಚರ್? ಸೊ ಪ್ಯೂರ್ ಮಿಕ್ಚರ್ಸ್ ಆರ್ ದಿ ಸಬ್ಸ್ಟೆನ್ಸ್ made up of a single component in a fixed ratio. So pure substance are the substance which are made up of single component in a fixed compositions. So they are called pure substance anteli. So pure substance are the substance made up of a single component with fixed composition. So ಇಲ್ಲಿ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾ ಇದೆಯಲ್ಲ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಓನ್ಲಿ ಸಿಂಗಲ್ ಕಾಂಪೋನೆಂಟ್ಸ್ ವಿತ್ ಫಿಕ್ಸ್ಡ್ ಕಾಂಪೋಸಿಷನ್. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ನಾನೀಗ ಈ ಎಕ್ಸಾಂಪಲ್ ಕೊಡ್ಬೇಕಂತಂದರೆ ಸೊ ಯಾವ ರೀತಿ ಕೊಡ್ಬೋದು ಎಕ್ಸಾಂಪಲ್ ಅಂತಂದರೆ, ಸೊ ಪ್ಯೂರ್ ಸಬ್ಸ್ಟೆನ್ಸ್ ಜಿಂಕ್, ನಿಕ್ಕಲ್, ಕಾಫರ್, ಸೋಡಿಯಂ, ಹೈಡ್ರೋಜನ್, ಕ್ಲೋರಿನ್, water. So similarly glucose. So these are all etc. These are all example for the pure substance. Now so pure substance means
made up of single component in a fixed composition. So ಒಂದು ಪರ್ಟಿಕ್ಯುಲರ್ ಆದ ಕಾಂಪೋಸಿಷನನ್ನು ಹೊಂದಿರತಕ್ಕಂಥ ಒಂದು ವಸ್ತುವನ್ನು ನಾವೇನು ಅನ್ಬೋದು ಅಂತಂದರೆ ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಐ ಹ್ಯಾವ್ ಗಿವನ್ ಹಿಯರ್ ಎಕ್ಸಾಂಪಲ್ ಜಿಂಕ್, ನಿಕಲ್, ಕಾಪರ್, ಸೋಡಿಯಂ, ಹೈಡ್ರೋಜನ್, ಕ್ಲೋರಿನ್, ವಾಟರ್, ಗ್ಲೂಕೋಸ್. ಬಟ್ ಹಿಯರ್ ಇನ್ ದಿಸ್ ಕೇಸ್ ಇಲ್ಲೊಂದು ಚೂರು ಅಬ್ಸರ್ವ್ ಮಾಡಿದ್ರೆ ವಾಟರ್. ಸೊ ದಟ್ ಈಸ್ ವಾಟರ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. They are present in a fixed ratio. Hence, the water is considered as pure substance ಅಂತ ಹೇಳಿ. ಸೊ ಇವುಗಳನ್ನು ಸಿಮಿಲರ್ಲಿ ಇನ್ ಕೇಸ್ ಆಫ್ ಗ್ಲೂಕೋಸ್ ಆಲ್ಸೋ. ಸೊ ಗ್ಲೂಕೋಸ್ ಫಾರ್ಮುಲಾ ವಿ ನೋ ದಟ್ C6H12O6. So here the glucose containing carbon, hydrogen, oxygen in a fixed ratio. Hence, they are considered as pure substance. So nickel, copper, sodium, so these are made up of single component. In case of water, glucose, we have in case of water, hydrogen, oxygens are there. Similarly, in case of glucose, carbon, hydrogen, oxygens are there, but they are present in a fixed ratio anta helbodu. And moreover, so we are not going to able to separate these, ಅಂದರೆ ಹೈಡ್ರೋಜನ್, ಆಕ್ಸಿಜನ್ ಅಥವಾ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಬೈ ಆ್ಯನ್ ಫಿಸಿಕಲ್ ಮೆಥಡ್. ಸೊ ಎಸ್ಪೆಷಲಿ ಫಿಸಿಕಲ್ ಮೆಥಡ್ದಿಂದ ಲೈಕ್ ಫಿಸಿಕಲ್ ಮೆಥಡ್ಸ್ ಎಕ್ಸಾಂಪಲ್ ಲೈಕ್ ಫಿಲ್ಟ್ರೇಷನ್, ಎವಾಪರೇಷನ್ಸ್. ಸೊ ಇವೆಲ್ಲ ಫಿಸಿಕಲ್. ಎವಾಪರೇಷನ್ ಅಂತ ಆವಿ ಆಗೋದು, ಆಮೇಲೆ ಫಿಲ್ಟ್ರೇಷನ್ ಅಂತಾರೆ ಫಿಲ್ಟರ್ ಮಾಡೋದು. ಸೊ ಇಂಥ ಮೆಥಡ್ದಿಂದ ಇವುಗಳನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಯಾವಾಗ ಅಂತಂದರೆ ಪ್ಯೂರ್ ಸಬ್ಸ್ಟೆನ್ಸ್ದಲ್ಲಿ ಇರ್ತಕ್ಕಂಥ ಆಟಮ್ಸ್ಗಳನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಮೀನ್ಸ್ ವಾಟ್ ಹಿಯರ್ ದ ಪ್ಯೂರ್ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಸಿಂಗಲ್ ಕಾಂಪೋನೆಂಟ್ ಇನ್ ವಿಚ್ they are present in a fixed composition, in a fixed ratio. So here in case of water we have hydrogen and oxygen in a fixed ratio. Hence these are not separated by using any physical methods. So they are called what here pure substance anta helbodu. So now we will move for the further. Pure substance are classified into two types. They I have written here element and compounds. So dear students, the elements are different from the pure substance, because pure substance in which what happen, we have two types, elements and compounds. Pure substance are made up of single component, that is I have given examples here, combined example, that is zinc, nickel, copper and water. Na ee pure substance kottidini. But what you mean by exact, I mean element means what? So here let us, I will move for the definition of elements. So elements are the substance made up of same kind or one kind of particles, atoms or molecules. So now here elements are substance made up of same kind of particles or atoms or molecules. Now I will give for this example for this elements. Example, again we have example nickel, copper, sodium, same sodium, and also hydrogen, nitrogen, chlorine, so etc. So these are the example for the what here elements. So we know that examples for the elements in periodic table there are 118 elements are there: hydrogen, nitrogen, chlorine, sodium, potassium. So these are all elements. Okay. So now here in case of nickel, copper, sodium, so these elements, I mean these are these elements in which what happens, the particles are atoms.
Here in case of hydrogen, the particles, I mean hydrogen and also what here nitrogen, here the molecules are act as a constituent particles, molecules. That means what here? Here hydrogen, that is N2, nitrogen means N2, sorry, hydrogen means H2, nitrogen means N2. ಸೊ ಎರಡು ಆಟಮ್ಗಳನ್ನು ನೋಡ್ತೀವಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಮಾಲಿಕ್ಯೂಲ್ಸ್ ಅಂತೇಳಿ. ಸೊ ಹಿಯರ್ ಹೈಡ್ರೋಜನ್ H2 ಎರಡು ಆಟಮ್ಸ್ ಇದೆ, ಅದಕ್ಕೆ ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅಂತ ದೀಸ್ ಆರ್ ದಿ ಮಾಲಿಕ್ಯೂಲ್ಸ್. ಸಿಮಿಲರ್ಲಿ ಹಿಯರ್ nitrogen also same thing. So these are here in this case hydrogen, nitrogen, so the constituent particles are molecules, and here the constituent particles are atoms. So this is all about what here elements. Elements are the substance made up of what here same kind or one kind of particles, either atoms or molecules. So I given examples. Here the constituent particles are the, in case of nickel, copper, sodium, the constituent particles are atoms, but here hydrogen, nitrogen, so they exist as like this, hydrogen and H2, nitrogen means N2, so the constituent particles are molecules. So this is all about what here elements are. So next one, so we'll move for the next definition, so that is compound. So compound means, compounds are the substance made up of atoms of the different elements. So for example here, so now I will write here definition of compounds. Compounds. So compounds are this substance. So compounds are the substance made up of atoms of the different element, atoms of the different elements. So for example here different elements. So for example I will give example for compound is H2O. So this is an compound because as per the definition substance made up of atoms of the different elements. So now here the compound, this is water molecule which consisting what here oxygen, then what here hydrogen. Similarly glucose, that is C6H12O6, again here they consisting what here carbon, hydrogen, oxygens. So here that means what here this is a substance made up of what here different atoms. So here also same thing, we have different atoms. So and also one more example, carbon dioxide, ammonia molecule. So here in case of hydrogen molecule we have two hydrogen atoms, right? Because as the definitions, compound definitions made up of atoms of the different elements. Now here two hydrogen atoms are there, one oxygen atoms are there. So different atoms are there. So hence this is an example for the compound. So similarly here 6 carbon atoms, 12 hydrogen atoms, and then 6 oxygen atoms. So like that we have different atoms. So these are the example for the compounds. And here in case of compounds, so we are going to separate out the separated by chemically methods, but not they are separated by physical methods. So now here ಈ ಕಂಪೌಂಡ್ದಾಗ ಇರ್ತಕ್ಕಂಥ ಬೇರೆ ಬೇರೆ ಐಟಮ್ಸ್ಗಳನ್ನು we are going to separate out by a chemical method, but it is not possible to separate out by physical method. So as I told, the physical methods like evaporations, I mean evaporations ಆಯಿತು, ಆಮೇಲೆ ಇನ್ನೊಂದು ಫಿಸಿಕಲ್ ಮೆಥಡ್ಸ್ ಕೇಳಿದ್ದೀನಿ ಫಿಲ್ಟ್ರೇಷನ್. ಸೊ ಇವು ಯಾವ ಮೆಥಡಿಂದ ಇವುಗಳನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ, ಬಟ್ ವಿ ಆರ್ ಏಬಲ್ ಟು ಸಪ್ರೇಟ್ ಔಟ್ ಇನ್ ಟು ಡಿಫ್ರೆಂಟ್ ಆಟಮ್ಸ್ ಬೈ ಎ ಕೆಮಿಕಲ್ ಮೆಥಡ್ಸ್. ಸೊ ದಟ್ ಈಸ್ ಆ್ಯಂಡ್ ಎ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್ ಹಿಯರ್ ಕಾಂಪೌಂಡ್ಸ್ ಅಂತ ಹೇಳಿ. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ನಾವು ಮುಂದಿನ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಥ್ಯಾಂಕ್ ಯು.